ಫೈನಲಿ ಕೈಮಾ ಉಂಡೆ ಸರ್ ರೆಡಿ ಆಗಿದೆ. ಈಗ ಅನ್ನ ಮತ್ತು ಕೈಮಾ ಉಂಡೆ ಟೇಸ್ಟ್ ಮಾಡ್ತಿದ್ದೀನಿ ಹೇಗಿದೆ ಅಂತ ನೋಡೋಣ ಬನ್ನಿ. ನನಗೇನೋ ಬೆಂದಿರೋಂಗೈತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಯಾರ್ಯಾರು ಮೈಸೂರು ಸ್ಟೈಲ್ ಕೈಮಾ ಉಂಡೆ ಬೇಕು ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡಿ ಮಾಡ್ಕೊತೀನಿ. ಯಾರೇ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಲೋ, ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಿದ್ದೀನಿ. ಇವತ್ತೇನು ವಿಷಯ ಅಂದರೆ ಇವತ್ತು ನನ್ನ ಮಕ್ಕನ ಮನೆಗೆ ಬಂದಿದ್ದೀನಿ. ಅವ್ರು ನನಗೋಸ್ಕರ ಕೈಮಾ ಉಂಡೆ ಮಾಡ್ತಿದ್ದಾರೆ. ಅದು ಅವ್ರು ಮೈಸೂರು ಸ್ಟೈಲಲ್ಲಿ ಮಾಡ್ತಿದ್ದಾರೆ. ಮತ್ತು ಅವ್ರು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಅಕ್ಕ ಏನೇನು ಹಾಕ್ತಿದ್ಯಾ? ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೆಂಗಿನಕಾಯಿ, ಅರಿಶಿನ ಪುಡಿ, ಅದನ್ನೆಲ್ಲ ತೆಗ್ದು ಇಟ್ಕೊಂಡು ರುಬ್ಕೋತೀನಿ. ಓಕೆ ಅಕ್ಕ, ಏನು ಹಾಕ್ತಿದ್ಯಕ್ಕ? ಉಪ್ಪು ಖಾರ ರುಬ್ಕೊಂಡಿದ್ದೀನಲ್ಲ ಅದು ಇವಾಗ ಕೈಮಾಗೆ ಮಿಕ್ಸ್ ಮಾಡಿ ಕಡಲೆ ಪೌಡ್ರು ಎರಡು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ತೀನಿ. ಅದಕ್ಕೆ ಒಂದು ಏನಕ್ಕ ಮಿಕ್ಸ್ ಮಾಡ್ತಿದ್ಯಾ? ಕಡಲೆ ಪೌಡ್ರು. ಹಾಂ, ಕಡಲೆ ಪೌಡ್ರು ಮಸಾಲ ಆವಾಗಲೇ ರುಬ್ಕೊಂಡಿದ್ದು ಮತ್ತು ಕೈಮಾ ಉಂಡೆ ಹಾಕಿದ್ಯಾ? ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೊಟ್ಟೆ. ಓಕೆ ಓಕೆ, ಮೊಟ್ಟೆ ಒಡೆದು ಹಾಕ್ತೀನಿ. ಬರೀ ವೈಟ್ ಮಾತ್ರ ಹಾಕ್ಬೇಕಕ್ಕ, ಎಲ್ಲೋ ಹಾಕಂಗಿಲ್ವಾ? ಯಾವ ಥರ ಕಲಿಸ್ಕೋಬೇಕಕ್ಕ ಇದನ್ನು? ಮೀಡಿಯಮ್ ಆಗಿ ಗಟ್ಟಿಗೆ ಕಲಿಸ್ಕೋಬೇಕು, ಹದವಾಗಿರಬೇಕು. ಅದ ಅಂದರೆ ಯಾವ ಥರ ಅಕ್ಕ? ಸ್ಮೂತಾಗಿ, ಅಂದರೆ ತುಂಬ ಸ್ಮೂತು ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಮೀಡಿಯಮ್ ಆಗಿ ಕಲಿಸ್ಕೋಬೇಕು. ಏನು ಹಾಕ್ತಿದ್ಯಾ ಅಕ್ಕ? ಈಗ ಮಸಾಲ ರುಬ್ಕೊಂಡಿದ್ದಲ್ಲ ಅದಕ್ಕೆ ಎಕ್ಸ್ಟ್ರಾ ಇವಾಗ ಈರುಳ್ಳಿ ಹಾಕ್ಕೊಂಡು ಸಪ್ರೇಟಾಗಿ ರುಬ್ಬಿ ಈಗ ಒಗ್ಗರಣೆ ಹಾಕ್ತೀವಿ. ಆಮೇಲೆ ಆಯಿಲ್ ಹುಯ್ತಾ ಇದ್ದೀನಿ. ಸಾಕ ಅಕ್ಕ ಆಯಿಲು? ಹಾಂ ಸಾಕು, ಒಂದು 50 ಗ್ರಾಮ್ ಅಷ್ಟು ಹಾಕ್ತೀನಿ. ಇದನ್ನು ಹುಯ್ತಾ ಇದ್ದೀನಿ. ಖಾರ ಏನು ಖಾರ? ಅದೇ ರುಬ್ಕೊಂಡಿದ್ವಲ್ಲ ಮಸಾಲ ಐಟಮ್ ಎಲ್ಲ. ಹಾಂ, ಅದನ್ನು ಹುಯ್ಕೊಂಡಿದ್ದೀನಿ. ಮೊದಲೇ ನಾವು ಕೈ ಮುಕ್ಕೆ ಫಸ್ಟ್ ಉಪ್ಪು ಹಾಕೊಂಡು ಕಲಿಸ್ಕೊಂಡಿರ್ತೀವಿ. ಇದನ್ನು ನೋಡ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ನಿನಗೆ ಯಾರಕ್ಕ ಹಿಡ್ಕೊಟ್ಟಿದ್ದೀ ರೆಸಿಪಿ? ಇದು ನಮ್ಮ ಅಜ್ಜಿ ಇದೆಯಾ? ಮತ್ತೆ ಅದು ಕಲಿಸಿದ್ವಲ್ಲ ಅದು ಎಲ್ಲ ಉಪ್ಪು ಎಲ್ಲ ಕರೆಕ್ಟಾಗಿ ಹಿಡ್ದಿದ್ಯಾ ಅಂತ ಹೇಳಿ ಮತ್ತೆ ನೀಟಾಗಿ ಕಲಸಿ ಇಡ್ತಾ ಇದ್ದೀನಿ. ಅಕ್ಕ ಇವಾಗಲೇ ಕೈಮೆ ಉಂಡೆ ಮಾಡ್ಕೋಬೇಕಾ? ಯಾವ ಸೈಜು? ನಿಮಗೆ ಎಷ್ಟಪ್ಪ ಬೇಕೋ ಅಷ್ಟು. ಓಕೆನಾ? ಬಾಣಲಿಗೆ ಚಿಕ್ಕದು ಉಂಡೆ ಮುಳುಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಅದನ್ನ ಚೆನ್ನಾಗಿ ಎಣ್ಣೆ ಕಾದ ನಂತರ ಒಂದೊಂದಾಗಿ ಎಣ್ಣೆಲಿ ಈಗ ಬಿಡ್ತಾ ಇದ್ದೀನಿ. ಏನು ಬಿಡ್ತಿದ್ಯಾ ಅಕ್ಕ? ಕೈಮಾ ಉಂಡೆನ ನೋಡಿ ಈ ಥರ ಸ್ಲಿಮ್ಮಲ್ಲೇ ಬೇಯಿಸ್ಕೋಬೇಕು. ಆವಾಗ ಒಂದು ಹದ ಬರುತ್ತೆ ನಿಮಗೆ ನೀಟಾಗಿ, ಆವಾಗ ಉಂಡೆ ಹೊಡೆಯಲ್ಲ ಅಂತ. ಇದು ಫ್ರೈ ಆಗಿದೆ, ಬೆಂದಿದೆಯಕ್ಕ? ಅಂದರೆ ಕಂದು ಬಣ್ಣ ಬಂದಿದೆ. ಈಗ ಬಂದಿರೋದನ್ನ ನೆಕ್ಸ್ಟ್ ಇಲ್ಲಿ ಸಾರು ಬೇಯ್ತಾ ಇರತ್ತಲ್ಲ ಇದರೊಳಗಡೆ ನಾನು ಹಾಕೋತೀನಿ. ಇದರಲ್ಲಿ ಬೇಯಬೇಕು ಸ್ವಲ್ಪ. ಇದರಲ್ಲಿ ಒಂದು 20 ನಿಮಿಷ ಆದರೂ ಚೆನ್ನಾಗಿ ಬೆಂದಾಗ ಗಟ್ಟಿ ಬರುತ್ತೆ. ಅದೇ ರೀತಿ ಎಲ್ಲ ಕೈಮಾ ಉಂಡೆನೂ ಬೇಯಿಸ್ಕೊಂಡು ಹಾಕೋಬೇಕು.